ಹಲೋ ನಮಸ್ಕಾರ. ಇವತ್ತು ನಮ್ಮ ದೇಹದ ಬಗ್ಗೆನೇ ಅರ್ಥ ಮಾಡ್ಕೊಳ್ಳೋಣ. ಯಾರ್ಯಾರಿಗೆಲ್ಲ ಲೈಫ್ ಟೈಮ್ ಹೆಲ್ದಿಯಾಗಿ ಖುಷಿಯಾಗಿರ್ಬೇಕಂತ ಆಸೆ? ಅಫ್ಕೋರ್ಸ್ ನನ್ನಲ್ಲೂ ಇದೆ, ಪ್ರತಿಯೊಬ್ಬರಲ್ಲೂ ಇರುತ್ತೆ. ನಿಜ ಅಲ್ವಾ? ಅಂದರೆ ಆಸೆ ದೊಡ್ಡದು, ಅದಕ್ಕೆ ಕೆಲವೊಂದು ಹ್ಯಾಬಿಟ್ನ ಚೆನ್ನಾಗಿಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಫಸ್ಟ್ನೇ ಪಾಯಿಂಟ್ ಬಂದ್ಬಿಟ್ಟು ಹ್ಯಾಬಿಟ್. ಏನು ಹ್ಯಾಬಿಟ್ ಅಂದರೆ ಪ್ರತಿನಿತ್ಯ ಮಾಡೋದು ಕಾರ್ಯಗಳು, ಅಭ್ಯಾಸಗಳು ಅಂತ ಹೇಳ್ತೀವಿ. ಅಂದರೆ ಊಟ ಮಾಡೋದು, ಎದ್ದೇಳೋದು, ಮಲಗೋದು, ನೀರು ಕುಡಿ, ಇದನ್ನು ಅಭ್ಯಾಸ, ಇದನ್ನು ಚೆನ್ನಾಗಿಟ್ಕೋಬೇಕು. ಸೆಕೆಂಡ್ನೇ ಪಾಯಿಂಟ್ ಬಂದ್ಬಿಟ್ಟು ಎನರ್ಜಿ. ಫಸ್ಟ್ ಡೇ ಏನಾದ್ರು ಅಂಟಿಲ್ ಲಾಸ್ಟ್ ಡೇ, ಅಂದರೆ ನಮ್ಮ ದೇಹ ಎನರ್ಜೆಟಿಕ್ ಆಗಿರಬೇಕಂದ್ರೆ ಪ್ರತಿನಿತ್ಯ ನಮ್ಮ ದೇಹಕ್ಕೆ ಕಸರತ್ತು ಅನ್ನೋದು ಕೊಡ್ತಾ ಇರಬೇಕು. ಥರ್ಡ್ನೇ ಪಾಯಿಂಟ್ ಬಂದ್ಬಿಟ್ಟು ಇಮ್ಯುನಿಟಿ. ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಇದೆ, ರೋಗ ನಿರೋಧಕ ಶಕ್ತಿ ಇದೆ, ಅದನ್ನು ಜಾಸ್ತಿ ಮಾಡ್ಕೋಬೇಕು. ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದನ್ನು ನಮ್ಮ ದೇಹಕ್ಕೆ ಕೊಡಬೇಕು. ಮತ್ತು ಡೈಜೆಷನ್. ಏನು ಡೈಜೆಷನ್? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಕಾಡ್ತಿರೋದೇ ಡೈಜೆಷನ್ ಪ್ರಾಬ್ಲಮ್. ಅಂದರೆ ತಿನ್ನೋ ತಟ್ಟೆಯಲ್ಲಿ ಫೈಬರ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಕೊಡಬೇಕು. ಲಾಸ್ಟ್ನೇ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ. ಅದು ಒಂದಿನ 2 ದಿನ ಇದ್ದರೆ ಆಗಲ್ಲ. ಅಂದರೆ ಲೈಫ್ ಟೈಮ್ ಗೋಲ್ ಅಂತ ಹೇಳ್ತೀವಲ್ಲ, ಈ ಕನ್ಸಿಸ್ಟೆನ್ಸಿ ಯಾವಾಗ ಇಟ್ಕೊತೀವೋ ನಮ್ಮ ದೇಹ ತುಂಬ ಚೆನ್ನಾಗಿರೋಕ್ಕೆ, ಲೈಫ್ ಟೈಮ್ ಹೆಲ್ದಿಯಾಗಿ ಖುಷಿಯಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಗೆ ಏನಾದರೂ ಥರ ಕಷ್ಟ ಆಗಿದ್ರೆ ಗೈಡ್ ಮಾಡಿದ್ರೆ ನನ್ನ ಕಮೆಂಟ್ ಮಾಡಿ.